ಹಾಯ್ ಎವ್ರಿವನ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮೆಲ್ಲ ಮಾತಾಡ್ತಾ ಇರೋದು ಇವತ್ತು ಏನು ತೋರಿಸ್ತಾ ಇದ್ದೀನಿ ಅಂದರೆ, ಕ್ರೋಶಾ ವರ್ಕ್ ಮಾಡೋ ಅಂಥವ್ರಿಗೆ ಇದು ತುಂಬ ಯೂಸ್ಫುಲ್ ಆಗುತ್ತೆ. ನಾನು ಈ ಥರ ಬೀಡ್ಸ್ಗಳೆಲ್ಲ ಖರ್ಚು ಮಾಡಿ ತಗೊಬರ್ತೀನಿ. ತುಂಬ ಅಂದರೆ ತುಂಬಾ ಯೂಸ್ಫುಲ್ ಆಗುತ್ತೆ. ಎಲ್ಲ ಒಂದು ಇದರಲ್ಲಿ ತೆಗೆದಿಟ್ಕೊಂಡ್ರೆ ತುಂಬ ಒಳ್ಳೆಯದು. ಮತ್ತು ಇದೇನಪ್ಪ ತೋರಿಸ್ತಾ ಇದ್ದೀನಿ ಅಂತ ಹೇಳಿದ್ರೆ, ಕ್ರೋಶ ಹಾಕ್ಬೇಕಂದ್ರೆ ಒಂದೊಂದು ಸರಿ ಬೆರಳು ಪ್ರಾಬ್ಲಮ್ ಆಗುತ್ತೆ. ಬೆರಳು ಬೆಂಡಾಗೋ ಚಾನ್ಸಸ್ಸು ಇರ್ತೈತೆ ಮತ್ತು ಗಾಯನೂ ಆಗುತ್ತೆ. ಡೈಲಿ ಯೂಸ್ ಮಾಡ್ತೀರಿ ನಾವು ದಾರ ಒಂದೇ ಬೆರಳಲ್ಲಿ ಸುತ್ಕೊಂಡು, ಹಂಗಾಗಿ ನನಗೆ ಬೆರಳು ಪ್ರಾಬ್ಲಮ್ ಆಗಿತ್ತು. ನಾನು ಕೂಡ ಈ ಪ್ರಾಡಕ್ಟ್ ತೆಗೆಸ್ಕೊಂಡಿದ್ದೆ ಆನ್ಲೈನಲ್ಲಿ. ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು. ಬಟ್ ಯಾವುದೇ ರೀತಿ ಥ್ರೆಡ್ ಇಟ್ಕೊಳಕ್ಕೆ ಪ್ರಾಬ್ಲಮ್ ಆಗಲ್ಲ ಇದು. ಇದು ನೋಡ್ತಾ ಇರ್ಬೋದು, ಇವ್ರ ಕಾಂಟ್ಯಾಕ್ಟ್ ನಂಬರ್ ಕೂಡ ಕೊಟ್ಟಿದ್ದೀನಿ. ಎಲ್ಲಿ ಬೇಕಾದರೂ ಆರ್ಡ್ರ್ ಮಾಡಿ ತೊಗೋಬೋದು. ನನ್ನ ಬೆರಳು ಪ್ರಾಬ್ಲಮ್ ಆಗಿತ್ತು, ಹಾಗಾಗಿ ನಾನು ಕೂಡ ಪ್ರಾಡಕ್ಟ್ ತಗೊಂಡು, ಇದು ಬಂದು ಫಿಂಗರ್ ಬೆಲ್ಸ್ ಆಫ್ ಫಿಂಗರು ಗ್ಲೌಸುಗಳು. ಅದಾದಮೇಲೆ ಇದು ನಾನು ರೇಟ್ ಬಗ್ಗೆ ಹೇಳ್ತೀನಿ. ಇದು ಬೇಬಿ ಕುಚ್ಚು 150 ತಗೊತೀನಿ. ಅಂಗಡಿಗಳಲ್ಲೆಲ್ಲ 300 ರುಪೀಸ್ ಚಾರ್ಜ್ ಮಾಡ್ತಾರೆ. ನಮಗೆ ಕೊಡೋದು 150 ರುಪೀಸ್ ಇಲ್ಲ 200 ಅಷ್ಟೇ ಹೇಳ್ತೀನಿ. ಒಂದೊಂದು ಅಂಗಡಿಯಲ್ಲಿ ಒಂದೊಂದು ಥರ ಇರ್ತೈತೆ, ಆದರೆ ಒಂದೊಂದು ಕಡೆನೂ ಒಂದೊಂದು ಥರ ಇರ್ತೈತೆ ರೇಟು. ನಮ್ಮ ಕಡೆ ಇದು 150 ರುಪೀಸು. ಬೀಡ್ಸು ಮತ್ತು ಥ್ರೆಡ್ಡು ಎಲ್ಲ ಸೇರಿ ಚಾರ್ಜು 150 ರುಪೀಸ್ ಅಷ್ಟೇ ಕೊಡೋದು. ನಾವೇ ಬೀಡ್ಸ್ ಹಾಕಿ ಕುಚ್ಚು ಹಾಕೋದ್ರಿಂದ 150 ರುಪೀಸ್ ತೊಗೊತೀರಿ. ಅದರಲ್ಲಿ ನಮ್ಗೆ ಸಿಗೋದು ಬಂದು 80 ರುಪೀಸ್ ಇಲ್ಲ 90 ರುಪೀಸ್ ಸಿಗ್ತೈತೆ ಅಷ್ಟೇ. ಎಷ್ಟು ಕಷ್ಟಪಡಬೇಕಂದ್ರೆ 1.5 ಅವರ್ ಕಷ್ಟಪಡಬೇಕು ಒಂದು ಸಾರಿ ಹಾಕಬೇಕಂದ್ರೆ. ನೋಡಿ, ಟೈಮ್ ಬಂದು 1:30 ಆಗಿತ್ತು. ಇದಕ್ಕೆಲ್ಲ ನಾವು 400 450 ಚಾರ್ಜ್ ಮಾಡ್ತೀರಿ. ತುಂಬ ಕಷ್ಟಪಟ್ಟು ಕೂತ್ಕೊಂಡು ಬ್ಯಾಕ್ ಪೈನ್ ಎಲ್ಲ ಬರುತ್ತೆ. ಕಷ್ಟಪಟ್ಟು ಮಾಡಿದ್ರೇ ನಾವು ಮುಂದೆ ಬರೋಕ್ಕಾಗೋದು. ಹಂಗಾಗಿ ಇದು ಕೂಡ ಅದರ ಪ್ರೈಸಸ್ಸು ನಾನು ಹಾಕ್ತಾ ಇರ್ತೀನಿ. ನೀವು ನೋಡಿ ನಿಮ್ಮ ಕಡೆ ಯಾವ ಥರ ಇರ್ತೈತೆ ಆ ಥರ ಚಾರ್ಜ್ ಮಾಡ್ಕೊಳ್ಳಿ. ಎಷ್ಟೇ ಟೈಮ್ ಆಗಿದ್ರು ಅವ್ರು ಕೇಳೋ ಟೈಮಿಗೆ ಕರೆಕ್ಟ್ಗೆ ನಾವು ಸ್ಯಾರಿ ಹಾಕ್ಕೊಡ್ತೀರಿ. ಬಟ್ ಆದರೂ ಕೂಡ ಒಂದೊಂದು ಸರಿ ಒಬ್ಬೊಬ್ರು ಏನು ಹೇಳ್ತಾರೆ ಅಂದರೆ, ಇನ್ನೂ ಚೆನ್ನಾಗಿ ಹಾಕ್ಬೋದಾಗಿತ್ತಲ್ಲ ಅಂತ ಹೇಳ್ತಾರೆ. ಮತ್ತು ಇನ್ನೊಂದು ಸರಿ ಏನು ಗೊತ್ತಾ, ಅವ್ರದ್ದೇ ಮಿಸ್ಟೇಕ್ ಇರ್ತೈತೆ. ಯಾವ ಥರ ಅಂತ ಹೇಳಿದ್ರೆ, ನೋಡ್ತಾ ಇರ್ಬೋದು, ಸೀರೆ ಡ್ಯಾಮೇಜ್ ಆಗಿರ್ತೈತೆ, ನೋಡ್ಕೊಂಡು ಹಾಕಬೇಕು. ಒಂದೊಂದು ಸರಿ ನಮ್ಮ ಮೇಲೇನೂ ಬರ್ತದೆ, ನೀವೇನೋ ಡ್ಯಾಮೇಜ್ ಮಾಡಿದ್ದೀರಾ ಅಂತ ಹೇಳಿ. ತುಂಬ ಇದು ಫಾಲೋ ಮಾಡ್ಬೇಕು ನಾವು ಕುಚ್ಚು ಹಾಕ್ಬೇಕಂದ್ರೆ. ಅವರು ಜಿಗ್ಜಾಗ್ ನೀಟ್ಗೆ ಮಾಡಿಲ್ಲ ಅಂದರೆ, ನಿಜ ಹೇಳ್ತೀನಿ, ಜಿಗ್ಜಾಗ್ ನೀಟಾಗಿ ಮಾಡಿಲ್ಲ ಅಂದರೆ ಸ್ಯಾರಿ ಎಷ್ಟೇ ಚೆನ್ನಾಗಿ ಹಾಕಿದರೂ ಕೂಡ ಅದು ರಿಂಕಲ್ ಥರ ಕಾಣಿಸುತ್ತೆ. ಅದರಲ್ಲೂ ಕೆಲವೊಂದಷ್ಟು ಜನ ಹೇಳ್ತಾರೆ, ಅವ್ರು ಕೊಡೋ ಪ್ರೈಸ್ಗೆ ಸ್ವಲ್ಪ ಐರನ್ ಮಾಡಿ ಮಾಡ್ಬೋದಲ್ಲ, ಇದಾದಮೇಲೆ ಐರನ್ ಮಾಡ್ಬೋದಲ್ಲ. ಅವ್ರು ಕೊಡೋ 150 ರುಪೀಸಲ್ಲಿ 90 ರುಪೀಸ್ ನಮಗೆ ಬರುತ್ತೆ, ಮಿಕ್ಕಿದ ಬೀಡ್ಸ್ಗೆ ಹೋಗುತ್ತೆ. ಆ 80-90 ರುಪೀಸ್ಗೆ ಎಷ್ಟೆಷ್ಟೆಲ್ಲ ಕೆಲಸ ಕೊಡ್ತಾರೆ ಗೊತ್ತಾ. ಒಂದು ನಿಜ ಹೇಳ್ತೀನಿ, ಇಲ್ಲಿ ಕೆಲಸ ಮಾಡೋರ್ಗಿಂತ ಸೆಂಟ್ರಲ್ಲಿರೋರಿಗೆ ದುಡ್ಡು, ಅದು 100% ನಿಜ. ಅದು ಹಂಗಂದರೆ, ಇವಾಗ ನಾನು ಬುಟೆಕ್ ಇಟ್ಟಿರ್ತಾರೆ, ಬುಟೆಕ್ವರೆಗೆ 300 ರುಪೀಸ್ ತೊಗೊತಾರೆ, ಚಾರ್ಜ್ ಮಾಡ್ತಾರೆ. ಬಟ್ ಯಾಕಂದರೆ ಅವ್ರು ಆರ್ಡ್ರ್ ಇಟ್ಕೊಂಡಿರ್ತಾರಲ್ಲ, ಹಂಗಾಗಿ 300 ರುಪೀಸು. ನಮಗೆ ಅದರಲ್ಲಿ 150 ಕೊಡ್ತಾರೆ. 150ದಲ್ಲಿ ನಮಗೆ ಒಂದು 90 ರುಪೀಸ್ 80 ರುಪೀಸ್ ಅಷ್ಟೇ ಸಿಗುತ್ತೆ. ಅದರಲ್ಲಿ 1.5 ಅವರು ನಾವು ಕಷ್ಟಪಡಬೇಕು. ಏನು ಕಷ್ಟಪಡ್ದಿರ ದುಡ್ಡು ಮಾಡೋದು ಅಂದರೆ ಬುಟೆಕ್ಕೋರ. ಯಾಕಂತ ಹೇಳಿದ್ರೆ ಅವ್ರು ಆರ್ಡ್ರ್ ತೊಗೊಂಡಿರ್ತಾರಲ್ಲ, 300 ರುಪೀಸ್ ಬೇಬಿ ಕುಚ್ಚು ಅಂತ ಚಾರ್ಜ್ ಮಾಡ್ತಾರೆ. ಅದರಲ್ಲಿ ಅವರು ಆಲ್ಮೋಸ್ಟ್ 150 ಅವ್ರಿಗೆ ಹೋಗ್ಬಿಡ್ತೈತೆ. ಯಾಕಂದರೆ ಅವ್ರು ಕಷ್ಟಪಡ್ದಿರ 150 ರೂಪಾಯಿ ಮಾಡೋದಂದರೆ ಅವರೇ ಕಷ್ಟಪಟ್ಟು 90 ರೂಪಾಯಿ ಸಿಗೋದಂದರೆ ನಮ್ಮಂಥವ್ರಿಗೆ, ಕುಚ್ಚು ಹಾಕೋರಿಗೆ. ಇನ್ನು ವಾದ ಮಾಡಿ ಕೇಳೋಕ್ಕಾಗಲ್ಲ. ಯಾಕಂದರೆ ನಮಗೆ ಸೀರೆ ಬರಲ್ಲ ಅಂತ ಹೇಳಿ ಅಂಗಡಿಗಳು ಇಟ್ಕೊಂಡಿರ್ತೀನಿ. ನಾವು ಮನೇಲಿ ಯಾವುದೋ ₹1 ₹2 ಕೆಲಸ ಮಾಡೋಣ. ಹೆಣ್ಮಕ್ಳು ಗಂಡಸರಿಗೆ ತುಂಬ ಕಷ್ಟ ಇರ್ತೈತೆ, ಒಬ್ಬೊಬ್ಬರೇ ದುಡಿತಾ ಇರ್ತಾರೆ. ಅವ್ರಿಗೂ ಸ್ವಲ್ಪ ಸಪೋರ್ಟ್ ಆಗಲಿ ಅಂತ ನಾವು ಇಂಥ ಕೆಲಸ ಆಯ್ಕೆ ಮಾಡ್ಕೊಂಡಿದ್ದೀರಿ. ಅದರಲ್ಲೂ ಕೆಲವೊಂದಷ್ಟು ಜನ ಈ ಥರ ಎಲ್ಲ ಹೇಳ್ತಾರೆ, ಐರನ್ ಮಾಡಿಲ್ಲ ನೀಟಾಗಿ. ಸೀರೆ ಕುಚ್ಚು ಹಾಕ್ಬೇಕು, ಸೀರೆನೂ ಐರನ್ ಮಾಡಬೇಕು, ಸೀರೆಗೆ ನಾವು ದಾರ ಸುತ್ಕೊಂಡಿರೋದು ಅದು ಐರನ್ ಮಾಡಬೇಕು. ಎಷ್ಟೆಷ್ಟೆಲ್ಲ ಪ್ರಾಬ್ಲಮ್ಗಳಿರ್ತೈತೆ ಗೊತ್ತಾ ನಾವು ಕುಚ್ಚು ಹಾಕೋರಿಗೆ.
ಕೇಳಿದ ಟೈಮ್ ಕರೆಕ್ಟ್‌ಗೆ ಕೊಡಬೇಕು. ಮತ್ತು ಇನ್ನೊಂದು ಹೇಳ್ತಾರೆ, ಅವ್ರು ಕೊಡೋ 150 ರುಪೀಸು ವರ್ತು ಆದರೂ ಕೂಡ ಇನ್ನೂ ಸ್ವಲ್ಪ ಹತ್ತತ್ರ ಹಾಕ್ಬೋದಲ್ಲ ಕುಚ್ಚು, ಇನ್ನೂ ಬೀಡ್ಸ್ ಹತ್ತತ್ರ ಹಾಕ್ಬೋದಲ್ಲ ಅಂತ ಕೇಳ್ತಾರೆ. ನನಗೆ ಈ ಥರ ಅನುಭವಗಳು ತುಂಬಾ ಆಗಿದೆ. ಏನು ಮಾಡೋಕ್ಕಾಗಲ್ಲ, ಯಾಕಂದರೆ ನಾವು ಕೆಲಸ ಮಾಡೋರು, ಕೂಲಿ ಕೆಲಸ ಮಾಡೋರಿಗೆ ಯಾವಾಗೂ ಕಷ್ಟ ಇದ್ದೇ ಇರ್ತೈತೆ. ಒಂದೊಂದು ರೂಪಾಯಿಗೂ ಕೆಲಸ ಮಾಡೋರು ಕಷ್ಟ ಏನಂತ ಗೊತ್ತಿರ್ತದೆ. ಬಟ್ ಬಿಸ್ನೆಸ್ ಮಾಡೋರ್ಗಿಂತ ಒಂದೊಂದು ರೂಪಾಯಿ ಕೆಲಸ ಮಾಡೋರ್ಗಂತೂ ತುಂಬ ಅಂದರೆ ತುಂಬಾ ಕಷ್ಟ ಇರ್ತದೆ. ಅದನ್ನು ನೋಡಿಕೊಂಡು ಬುಟೆಕ್ಕರು ಸ್ವಲ್ಪ ಯೋಚನೆ ಮಾಡಬೇಕು. ನಮ್ಮ ಬಗ್ಗೆನೂ ಯೋಚನೆ ಮಾಡಬೇಕು. ನಮ್ಮ ಪರಿಸ್ಥಿತಿ ಅವ್ರಿಗೂ ಅರ್ಥ ಆಗಬೇಕು. ಏನಾದರೂ ಕೇಳೋಕ್ಕೆ ಹೋದರೆ ಏನು ಹೇಳ್ತಾರಂತ ಹೇಳಿದ್ರೆ, ನಾವು ಮಾಡದಿರೋ ಕೆಲಸ ನಮ್ಗೆ ಫ್ರೀ ಇರಲ್ಲ, ಅದಕ್ಕೆ ನಾವು ನಿಮಗೆ ಸ್ಯಾರಿ ಕೊಡ್ತೀನಿ ಅಂತಾರೆ. ಬಟ್ ಆ ಫ್ರೀ ಇದ್ದವಾಗ ಅವರೇ ಹಾಕ್ಕೊತಾರೆ, ನಮಗೆ ಸ್ಯಾರಿ ಕೊಡಲ್ಲ. ಫ್ರೀ ಇಲ್ದಿದ್ದವಾಗ ಹೆವಿ ಸ್ಯಾರಿ ಇದ್ದವಾಗ ನಮಗೆ ಕೊಡ್ತಾರೆ. ಬಟ್ ಆದರೂ ಅಷ್ಟು ರೂಲ್ಸ್ ಹೇಳ್ತಾರೆ. ಇಷ್ಟು ನಾವು ವರ್ಕ್ ಮಾಡೋಕ್ಕೆ ನಾವು 4-5 ಅವರ್ ಕೂತ್ಕೊಂಡು ಡಬಲ್ ಸ್ಟೆಪ್ ಕ್ರೋಶ ಮಾಡಬೇಕಂದ್ರೆ, ಅದು ಡಬಲ್ ಕ್ರೋಶ ಅಲ್ಲ, ತ್ರಿಬಲ್ ಕ್ರೋಶ ಮಾಡಿ ಮತ್ತು ಕೆಳಗಡೆ ಎರಡೆರಡು ಕಲರು ನಾವು ಕ್ರೋಶ ಮಾಡಿರ್ತೀರಲ್ಲ, ಅದು ತುಂಬ ವರ್ಕ್ ಇರ್ತದೆ. 4 ಅವರ್ 5 ಅವರ್ ಹಿಡಿಯುತ್ತೆ ಈ ಥರ ಕ್ರೋಶಗಲ್ಲ. ಆವಾಗೆಲ್ಲ ಏನು ಹೇಳ್ತಾರೆ, ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ನಮಗೆ 450 ರೂಪಾಯಿ ಕೊಡ್ತಾರೆ ಅಂದರೆ ಎಷ್ಟು ಅವರ್ ಕೂತ್ಕೊಂಡು ನಾವು ಕೆಲಸ ಮಾಡ್ಬೋದು ಗೊತ್ತಾ? ಒಂದು 4-5 ಅವರ್ ಕೂತ್ಕೊಂಡು ಕೆಲಸ ಮಾಡಬೇಕು. 4 ಸ್ಟೆಪ್ 5 ಸ್ಟೆಪ್ಪು ಆಗಿರ್ತೈತೆ. ಆದರೂ ಕೂಡ ಹೇಳ್ತಾರೆ, ಸ್ವಲ್ಪ ಬೇಗ ಕೊಟ್ಬಿಡಿ, 4 ಅವರ್ ಆಗುತ್ತಾ? ಅಯ್ಯೋ 4 ಅವರಾ ಅಂತ ಹೇಳ್ತಾರೆ. ಆದರೂ ನಾವು ಮಠ ಕೆಲಸ ಬಿಟ್ಟು ಅವ್ರು ಕೇಳೋ ಟೈಮ್ಗೆ ನಾವು ಸ್ಯಾರಿ ವರ್ಕ್ ಮಾಡಿಕೊಟ್ಟಿರ್ತೀರಿ. ಇಷ್ಟು ಕಷ್ಟ ಆಯ್ತಂದರೆ ನಾವು ಕ್ರೋಶ ಹಾಕೋರು ನಮಗೆ ಮಾತ್ರ ಗೊತ್ತಿರ್ತದೆ. ದಾರ ಸುತ್ಕೊಬೇಕು, ದಾರ ಐರನ್ ಮಾಡಬೇಕು, ಮತ್ತು ಇನ್ನೊಂದು ಸರಿ ದಾರ ಸುತ್ಕೊಂಡು ಆ ಬೀಡ್ಸುಗಳು ನೋಡ್ತಾ ನೋಡ್ತಾ ನಮ್ಮ ಕಣ್ಣೇ ಹಾಳಾಗ್ಬಿಡ್ತದೆ. ಕ್ರೋಶ ಹಾಕೋರಿಗೆ ಎಷ್ಟೋ ಜನಕ್ಕೆ ಅನಿಸಿರ್ತೈತೆ, ಒಂದೊಂದು ಸರಿ ಕಣ್ಣು ಪ್ರಾಬ್ಲಮ್ ಆಗಿರ್ತದೆ, ಸೊಂಟ ನೋವು ಬಂದಿರ್ತದೆ, ಮತ್ತು ಕೈ ನೋವು ಬಂದಿರ್ತದೆ, ಭುಜ ನೋವು ಬಂದಿರ್ತದೆ. ಹೇಳಬೇಕಂದ್ರೆ ದಾರ ಸುತ್ಕೊತೀರಲ್ಲ ನಾವು, ಬೆರಳು ಪಕ್ಕದಾಗಿರೋ ಬೆರಳು, ಆ ಬೆರಳಂತೂ ತುಂಬಾ ಬೆಂಡಾಗುತ್ತೆ. ಇಷ್ಟೆಲ್ಲ ಕಷ್ಟಪಟ್ಟು ಮಾಡಿಕೊಡ್ತೀರಿ ನಾವು, ಅದು ತಕ್ಕಂಗೆ ರೇಟ್ ಕೊಡೋಲ್ಲ ನಮ್ಗೆ, ಅದೊಂದೇ ಬೇಜಾರು. ಇದು ಸ್ಲ್ಯಾಂಟಿಂಗು ಸಿಂಗಲ್ ಆರ್ಚಲ್ಲಿ ಒಬ್ಬರು ಕ್ಲೈಂಟ್ ಕೇಳ್ತಾರೆ, ಇದು ಸಿಂಗಲ್ ಸ್ಟೆಪ್ ಅಲ್ಲ, ಇದು 150ಗೆ ಹಾಕ್ಕೊಡ್ಬೋದಲ್ಲ ಅಂತ ಕೇಳ್ತಾರಲ್ಲ. ಆ 150 ಹಾಕ್ಕೊಡ್ಬೋದಲ್ಲ, ಕೆಲಸ ಕಡಿಮೆ ಅನ್ನೋರು ಅವರೇ ಹಾಕ್ಕೊಂಬಿಡ್ಬೋದು. ಆ ಥರ ಕೇಳೋಂಗೆ ಇಲ್ಲ. ನಮಗೂ ಸ್ವಲ್ಪ ಇದಾಗುತ್ತಲ್ಲ, ಬೇರೆ ಕಡೆಯಿಂದ ನಾವು ತಗೊಂಡು ಹಾಕ್ತೀರಿ. ಒಂದೇ ಅಂಗಡಿನ ಯಾರು ನಂಬ್ಕೊಂಡಿರಲ್ಲ, ಒಂದಷ್ಟು ಅಂಗಡಿಗಳು ಇಟ್ಕೊಂಡಿರ್ತಾರೆ. ಬಟ್ ಆದರೂ ಕೂಡ ಏನು ಗೊತ್ತಾ, ಕೆಲಸ ಕೊಡಲಿ, ಕೆಲಸ ನಮಗೂ ಬರಲಿ, ಕಸ್ಟಮರ್ ಬರ್ತಾರೆ ಅನ್ನೋ ಕಾರಣಕ್ಕೆ ಹಾಕ್ಕೊಡೋದು. ನಾವು 1 ರೂಪಾಯಿ ದುಡ್ಡು ಕೊಡೋಣ ಅಂತ. ನಮ್ಮದು ತಿಂಗಳು ಕಮಿಟ್ಮೆಂಟ್ ನಮಗೂ ಇರ್ತೈತೆ. ಅದನ್ನು ತಿಳ್ಕೊಂಡು ಅವರು ಅಮೌಂಟ್ಗಳು ಹಂಗೆ ಕೊಡಬೇಕು. ನಮ್ಮ ಕಷ್ಟಗಳು ನಮ್ಗೆ ಕಷ್ಟ ಗೊತ್ತಿಲ್ಲ. ಬಿಸ್ನೆಸ್ ಮಾಡೋರಿಗೆ ತುಂಬ ಕಷ್ಟ ಅಂತ ಇದ್ದರೆ, ಒಂದೊಂದು ರೂಪಾಯಿಗೆ 80 ರೂಪಾಯಿ 100 ರೂಪಾಯಿಗೆ ಕೆಲಸ ಮಾಡೋರು ನಮಗಿನ್ನಿಷ್ಟು ಕಷ್ಟ ಇರಲ್ಲ. ಅದು ಅರ್ಥ ಮಾಡ್ಕೋಬೇಕು. ಯಾರೇ ಆಗಿರಲಿ ಅಷ್ಟೇ. ನೀವು ಬುಟೆಕ್ ಓನರ್ ಆಗಿದ್ದರೆ, ನನ್ನ ವಿಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಕುಚ್ಚಾಕೋರ್ಗೆ ಮಾತ್ರ ದಯವಿಟ್ಟು ಸ್ವಲ್ಪ ಬೇಗನೆ ಅಮೌಂಟ್ ಕೊಟ್ಬಿಟ್ರಿ. ಯಾಕಂತ ಹೇಳಿದ್ರೆ, ಬಿಸ್ನೆಸ್ ಮಾಡೋರಿಗೆ ಅಷ್ಟು ಕಷ್ಟ ಇರಬೇಕಂದ್ರೆ ಒಂದೊಂದು ರೂಪಾಯಿ ಕೆಲಸ ಮಾಡೋರ್ಗೆ ಇನ್ನಿಷ್ಟು ಕಷ್ಟ ಇರಲ್ಲ ಅಲ್ವಾ? ಹಂಗಾಗಿ ಕೆಲಸ ಮಾಡಿಸ್ಕೊಂಡ ತಕ್ಷಣ ಕೈ ಮೇಲೆ ಕಾಸು ಕೊಟ್ಬಿಡ್ರಿ. 1 ರೂಪಾಯಿ ಕೆಲಸ ಮಾಡೋರವರು ಇದನ್ನೇ ನಂಬಿ ಕೆಲಸ ಮಾಡ್ತಾ ಇರ್ತಾರೆ. ಯಾಕಂದರೆ ಅವ್ರಿಗೂ ಥ್ರೆಡ್ಸ್ಗೆ ಮತ್ತು ಬೀಡ್ಸ್ಗೆ ಅದಕ್ಕೆಲ್ಲ ದುಡ್ಡು ಅವಣಿಸ್ಬೇಕು. ಮತ್ತು ಅವ್ರದ್ದು ಒಂದಿಷ್ಟು ಕಮಿಟ್ಮೆಂಟ್ ಅಂತ ಮನೇಲಿ ಪ್ರಾಬ್ಲಮ್ಗಳಿರ್ತಾವಲ್ಲ, ಅವ್ರು ನೋಡಬೇಕಲ್ಲ, ಮನೆ ಜವಾಬ್ದಾರಿಗಳು. ಹಂಗಾಗಿ ಅವ್ರಿಗೆ ಅಮೌಂಟ್ ತುಂಬಾ ಇಂಪಾರ್ಟೆಂಟ್ ಆಗಿರ್ತದೆ. ಯಾರೇ ಅಷ್ಟೇ, ಕಷ್ಟ ಇಲ್ದಿರ ಯಾರೂ ಕೆಲಸ ಮಾಡೋಲ್ಲ. ಎಲ್ಲರಿಗೂ ಕಷ್ಟ ಇದ್ದಿನೇ ಕೆಲಸ ಮಾಡೋದು. ಕಾಸು ದುಡಿಬೇಕು, ಕಾಸು ಬರ್ತೈತೆ ಅನ್ನೋ ಖುಷಿಗೋಸ್ಕರನೇ ಎಲ್ಲರೂ ಕಷ್ಟಪಡೋದು, ದುಡಿಯೋದು. ಅದು ಬಿಟ್ಟು ಬೇರೆ ಎದಕ್ಕಲ್ಲ. ಕೆಲಸ ಮಾಡಿಸ್ಕೊಂಡು ಒಂದು 4-5 ತಿಂಗಳು ಕೊಡ್ತೀನಿ ಅಂತ ಹೇಳೋಂಗೆ ಇಲ್ಲ. ಯಾಕಂದರೆ ನಮ್ಮ ಪ್ರಾಬ್ಲಮ್ಗಳು ನಮ್ಗೆ ಕಷ್ಟ ಗೊತ್ತಿರ್ತೈತೆ. ಈ ಸ್ಯಾರಿ ವರ್ಕ್ ಮಾಡೋರು ಅಷ್ಟೇ, ಅತಿ ಬೇಗ ನೀವು ಅಮೌಂಟು ಇಸ್ಕೊಡ್ರಿ ಅಂತ ಹೇಳ್ತೀನಿ. ಬಟ್ ನಾನು ಹಾಕಿರೋ ಡಿಸೈನ್ಸು ಎಲ್ಲ ಈ ಥರ ಇತ್ತು, ಸಖತ್ತಾಗಿತ್ತು ಡಿಸೈನ್ಸ್ ಮಾತ್ರ. ಎಲ್ಲ ಥರ ಡಿಸೈನ್ಸ್ ಹಾಕ್ತೀನಿ. ಆನ್ಲೈನ್ ಆರ್ಡ್ರ್ ಬಂದರೂ ಕೂಡ ನಾನು ತೊಗೊತೀನಿ. ನಾನು ಒಂದಷ್ಟು 5-6 ಬುಟೆಕ್ ಇಟ್ಕೊಂಡಿದ್ದೀನಿ. ಬಟ್ ಸ್ವಲ್ಪ ಬೇಗನೆ ಅಮೌಂಟ್ ಕೊಡ್ತಾರೆ ನನಗೆ. ನನ್ನ
ಹುಚ್ಚಾಕೋರ ಪರಿಸ್ಥಿತಿ ನೋಡಿ ಹೇಳ್ತಾ ಇದ್ದೀನಿ. ಬಟ್ ಏನು ಮಾಡೋದು, ಒಬ್ಬೊಬ್ರ ಪರಿಸ್ಥಿತಿ ಒಂಥರ ಇರ್ತೈತೆ. ನಮಗೂ ತುಂಬ ಕಷ್ಟ ಇರೋದಕ್ಕೆ ನಾವು ಕೆಲಸ ಮಾಡೋದು, ಇಲ್ಲಾಂದರೆ ಏನಕ್ಕೆ ಕೆಲಸ ಮಾಡ್ತೀರಿ, ಟೈಮ್ ಪಾಸ್ ಮಾಡ್ಕೊಂಡಿರ್ಬೋದು. ಈ ವ್ಲಾಗಲ್ಲಿ ಇಷ್ಟು ತಿಳಿಸಿದ್ದೀನಿ. ಇಷ್ಟ ಆಗಿದ್ರೆ ಒಂದು ಲೈಕು ಶೇರು ಫಾಲೋ ಮಾಡೋ.